ಚಿನ್ನಯ್ಯ ಮತ್ತು ಅಧಿಕಾರಿಗಳಿದ್ದಾರೆ. ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಬರುವಿಕೆಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನ್ಯಾಯಾಧೀಶರು ಬರಬೇಕಿತ್ತು, ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಸಿಎನ್ ಚಿನ್ನಯ್ಯ ಆತನನ್ನ ಕರೆದುಕೊಂಡು ಹೋಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ಬರಬಹುದು, ಬರ್ತಾರೆ ನ್ಯಾಯಾಧೀಶರು. ಈಗ ಅವರ ಆಗಮನಕ್ಕಾಗಿ ಕೋರ್ಟ್ ಹಾಲಲ್ಲಿ ಕಾಯ್ತಾ ಇದ್ದಾರೆ. ಅವ್ರು ಬಂದು ಈಗ ಮಾಸ್ಕ್ ಮ್ಯಾನ್ ಆತನ ಹೇಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾಸ್ಕ್ ಮ್ಯಾನ್ ಹೇಳಿಕೆ ಅನ್ನೋದಕ್ಕಿಂತ SIT ಅವರ ಪಾತ್ರ ಬಹಳ ಮುಖ್ಯ ಇಲ್ಲಿ. ಆತನನ್ನು ಕಸ್ಟಡಿಗೆ ಕೊಡು ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ನ್ಯಾಯಾಧೀಶರು ಇಲ್ಲ, ಅವರ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದಾರೆ. ಅಂತಿಮವಾಗಿ ನ್ಯಾಯಾಧೀಶರು ಯಾವ ತೀರ್ಪನ್ನು ಕೊಡ್ತಾರೆ, ಏನು ಆದೇಶ ಬರುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲ ಭಾಷೆಗಳ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ ಇದು. ಎಲ್ಲದಕ್ಕೂ ತೆರೆ ಬೀಳುವಂತಹ ಸಮಯ ಈಗ ಬಂದೊದಗಿದೆ. ಈಗ ಬರುವಂಥ ಆದೇಶ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾಕೆ 22 ವರ್ಷ ಆದಮೇಲೆ ಬಂದರು, ಪಾಪ ಪ್ರಜ್ಞೆ ಅಂತ ಹೇಳ್ತಾರೆ ಅವರು. ಅದಾದ ಮೇಲೆ ಆ ಪಾಯಿಂಟ್ಗಳನ್ನ ಗುರುತಿಸಿದ್ದು ಅದೆಲ್ಲ ಓಕೆ, ಶೋಧ ಕಾರ್ಯ ಓಕೆ. ಅವ್ರನ್ನ ಯಾರಾದರೂ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ. 2023ರಲ್ಲಿ ತಮಿಳುನಾಡಲ್ಲಿ ಇವ್ರನ್ನೇನೋ ಭೇಟಿ ಆಗೋಕ್ಕೆ ಯಾರೋ ಹೋಗಿದ್ರು ಅಂತ ಹೇಳಿದರು.